ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಇವತ್ತು ಸಂಜೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ತರಕಾರಿ ಮಾರ್ಕೆಟ್ಗೆ ಹೋಗ್ತಾಯಿದ್ದೀವಿ, ನಮ್ಮ ಏರಿಯಾ ಹತ್ರ ಇರೋ ತರಕಾರಿ ಮಾರ್ಕೆಟ್ಗೆ. ಬಿಕಾಸ್ ಮಕ್ಳಿಗೆ ಸ್ಕೂಲೆಲ್ಲ ಸ್ಟಾರ್ಟ್ ಆಗ್ತಿದೆ ಅಲ್ವಾ, ಸ್ವಲ್ಪ ತರಕಾರಿ ಎಲ್ಲ ಸ್ಟಾಕ್ ಮಾಡಬೇಕಿನ್ನು, ಅದಕ್ಕೆ ಹೊರಟಿದ್ದೀವಿ. ಸ್ವಲ್ಪ ಬೇಗ ತರಕಾರಿ ಎಲ್ಲ ತೊಗೊಂಡು, ಮಳೆ ಬರೋ ಥರ ಆಗಿದೆ. ಆಮೇಲೆ RCB ಮ್ಯಾಚ್ ಕೂಡ ಇದೆ, ಬೇಗ ಮನೆಗೆ ಓಡಬೇಕು. ಈಗ ಮಾರ್ಕೆಟ್ ಹತ್ರ ಬಂದ್ವಿ. ಹೊರಗಡೆ ಪಾರ್ಕಿಂಗ್ ಮಾಡಿಬಿಟ್ಟು ಒಳಗಡೆ ಹೋಗ್ತಾಯಿದ್ದೀನಿ. ನನ್ನ ಹಸ್ಬೆಂಡ್ ಹೊರಗಡೆನೇ ನಿಂತಿದ್ರು, ನಾನೇ ಸ್ವಲ್ಪ ಬೇಗ ತರೋಣ ಅಂತ ಬಂದೆ. ಈರುಳ್ಳಿ, ಬೆಳ್ಳುಳ್ಳಿ, ನಿಂಬೆಹಣ್ಣು ಎಲ್ಲ ತೊಗೊತಿದ್ದೀನಿ. ಸ್ವಲ್ಪ ಟೊಮೊಟೊ ಕೂಡ ಬೇಕಿತ್ತು, ತೊಗೊಂಡೆ. ಇಲ್ಲೆಲ್ಲ ಮಿಕ್ಸ್ ತರಕಾರಿ ತುಂಬ ಫ್ರೆಶ್ ಆಗಿರುತ್ತೆ. ಇಲ್ಲಿ ಸ್ವಲ್ಪ ತೊಗೊಂಡೆ. ಸೊಪ್ಪು ಕೂಡ ಅವರೇ ಮಾರ್ತಾರೆ ಅಲ್ಲೇ ಪಕ್ಕದಲ್ಲಿ, ಅಲ್ಲೇ ಸೊಪ್ಪೆಲ್ಲ ತೊಗೊಂಡು ಈಗ ಮನೆ ಕಡೆ ಹೊರಟ್ವಿ. ನಮ್ಮ ಏರಿಯಾ ರೋಡ್ ನೋಡಿ ಇದೇ ಥರ ಇರುತ್ತೆ. ಪ್ರತಿ ದಿವಸ ಸಂಜೆ ಆದರೆ ಇದೇ ಥರ ಇರುತ್ತೆ. ಹಬ್ಬಗಳ ಟೈಮಲ್ಲಂತೂ ಮಾರ್ಕೆಟ್ ಬೇಕು ಇದು ಬೇಡ ಆ ಥರ ಇರುತ್ತೆ. ಅಂದರೆ ಎಲ್ಲ ಥರನೂ ಸಿಗುತ್ತೆ. ತರಕಾರಿ, ಹೂವು, ಹಣ್ಣು, ಬಟ್ಟೆ ಏನು ಬೇಕಾದರೂ ಸಿಗುತ್ತೆ. ಬಟ್ ಇದೇ ಥರ ಕ್ರೌಡ್ ಇರುತ್ತೆ. ಸಂಜೆ ಒಂದು 5 o'clock ಮೇಲೆ ಹೋದರೆ ಇದೇ ಥರ ಕ್ರೌಡು. ಎನಿ ಟೈಮ್ ಇದೇ ಥರ, ನೈಟಲ್ಲೂ ಅಷ್ಟೇ ಇದೇ ಥರ. ಒಂದು 3 o'clock ಆ ಥರ ಹೋದರೆ ಏನಷ್ಟು ಕ್ರೌಡ್ ಇರೋಲ್ಲ. ಯಾಕಂದರೆ ಎಲ್ಲ ಆಫೀಸಿಂದ ಬರೋ ಟೈಮ್ ಅಲ್ವಾ, ಎಲ್ಲ ಸ್ವಲ್ಪ ಪರ್ಚೇಸ್ ಮಾಡ್ತಾಯಿರ್ತಾರೆ. ಸೊ ಅದಕ್ಕೆ ಇದೇ ಥರ ಇರುತ್ತೆ. ನಾವು ಸ್ವಲ್ಪ ಅಲ್ಲಿ ಗಂಗೆ ಅಂಗಡಿಯಲ್ಲಿ ಸ್ವಲ್ಪ ಪೂಜೆದೆಲ್ಲ ತೊಗೊಬೇಕಿತ್ತು, ಅದಕ್ಕೆ ಈ ಕಡೆ ಬಂದ್ವಿ. ಮ್ಯಾಚ್ ಇತ್ತಲ್ಲ, ನನ್ನ ಮಕ್ಕಳು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತೊಗೊಂಬರೋಕ್ಕೆ ಹೇಳಿದ್ರು. ಹಾಗೆ ಬೇಕ್ರಿಗೆ ಹೋಗಿ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತೊಗೊಂಡ್ವಿ. ಇವಾಗ ಸ್ವಲ್ಪ ಮನೆ ಕಡೆ ಹೊರಟಿದ್ದೀವಿ. ಇನ್ನೊಂದು 5 minutesಲ್ಲಿ ಮಳೆ ಬಂದುಬಿಡ್ತಾಯಿತ್ತು. ಅಷ್ಟರಲ್ಲಿ ಮನೆಗೆ ರೀಚ್ ಆದ್ವಿ. ಮನೆಗೆ ಬಂದ್ವಿ, ಕರೆಕ್ಟಾಗಿ ಮಳೆ ಸ್ಟಾರ್ಟ್ ಆಯಿತು. ಜೋರು ಮಳೆ ಸ್ಟಾರ್ಟ್ ಆಯಿತು. ಆದರೂ ಮಳೆ ಇದ್ರೂ RCB ಮ್ಯಾಚ್ ಬೇರೆ, ಮಳೆ ಬೇರೆ, ಸಖತ್ತಾಗಿತ್ತು. ಒಂಥರ ವೆದರೇ ಸಖತ್ತಾಗಿ ಕಾಣಿಸ್ತಾ ಇತ್ತು. ಒಂಥರ ಎಂಜಾಯ್ ಮಾಡೋ ಥರ ಫೀಲ್ ಆಗ್ತಾಯಿತ್ತು. ನೋಡಿ, ಮಳೆ ಚೆನ್ನಾಗಿ ಬೀಳ್ತಾಯಿತ್ತು. ನಾನು ಸ್ವಲ್ಪ ಹಂಗೆ ವೀಡಿಯೋ ಎಲ್ಲ ಮಾಡಿಕೊಂಡೆ. ಗಿಡ ನೋಡಿ, ಅದು ಮಳೆ ಬಂದರೆ ಅದಕ್ಕೊಂಥರ ಖುಷಿ ಅನಿಸುತ್ತೆ. ಗಿಡಗಳಿಗೆಲ್ಲ ಹಸಿರಾಗಿರುತ್ತಲ್ಲ, ಒಂಥರ ಚೆನ್ನಾಗಿತ್ತು. ಮನೆ ಹತ್ರ ತುಳಸಿ ಗಿಡ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೋಡಿ, ಮಳೆ, ಗಾಳಿ, ಜೋರು ಮಳೆ ಸ್ಟಾರ್ಟ್ ಆಯಿತು. ಹನಿ ಎಲ್ಲ ತುಂಬ ಜಾಸ್ತಿ ಆಯಿತು ಅಂತ ನಾವು ಒಳಗಡೆ ಹೊರಟ್ವಿ. ಒಳಗಡೆ ಹೋಗೋಣ ಅಂತ ಅಂದರೆ ಡೋರ್ ಓಪನ್ ಮಾಡಿದರೆ ಸಖತ್ತಾಗಿ ತಣ್ಣಗೆ ಗಾಳಿ ಬರ್ತಾಯಿತ್ತು. ಈ ಸೆಕೆಗಂತೂ ಯಾವಾಗಪ್ಪ ಮಳೆ ಬರುತ್ತೆ ಅನ್ನೋ ಥರ ಆಗಿತ್ತು. ಸ್ವಲ್ಪ ಎಲ್ಲ ತೊಗೊಂಡು ತರಕಾರಿ ಮನೆಗೆ ಬಂದ್ವಲ್ಲ, ನನ್ನ ಹಸ್ಬೆಂಡ್ ಸ್ವಲ್ಪ ಎತ್ಕೊಂಬಂದು ಕೊಟ್ಟರು ಎಲ್ಲ. ಇವಾಗೆಲ್ಲ ತಂದಮೇಲೆಲ್ಲ ಸ್ಟೋರ್ ಮಾಡ್ಕೊಳ್ಳೋ ಕೆಲಸ. ಸ್ವಲ್ಪನೇ ಸ್ಟೋರ್ ಮಾಡ್ಕೊತಾ ಇದ್ದೆ. ಟೊಮ್ಯಾಟೊ, ಈರುಳ್ಳಿ ಎಲ್ಲ ಸ್ವಲ್ಪ ಖಾಲಿನೇ ಆಗಿತ್ತು. ನಾವು ಊರಿಗೆ ಹೋಗಿದ್ವಲ್ಲ ಹಾಲಿಡೇಸಲ್ಲಿ, ಅದಕ್ಕೆ ಎಲ್ಲ ಖಾಲಿ ಆಗಿತ್ತು. ಎಲ್ಲ ಸ್ಟೋರ್ ಮಾಡ್ಕೊತಾ ಇದ್ದೀನಿ ಈಗ. Love me, Matthew? I do. Honestly? Yes. Secretly, but honestly. No more secrets. Here I am, waking up. Here I am, waking up. ಆನಿಯನ್ದು ಬುಟ್ಟಿ ಇದೆ ನಮ್ಮ ಮನೆಯಲ್ಲಿ, ಸ್ಟೋರೇಜ್ ಪ್ಲೇಸಲ್ಲಿ. ಅಲ್ಲೇ ಸ್ಟೋರ್ ಮಾಡ್ತೀನಿ. ಆನಿಯನ್ನು, ಬೆಳ್ಳುಳ್ಳಿ, ಪೊಟ್ಯಾಟೊ ಇದೆಲ್ಲ ಆ ಪ್ಲೇಸಲ್ಲೇ ಸ್ಟೋರ್ ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲಿ ಸ್ಟೋರ್ ಮಾಡಿದ್ದೀನಲ್ಲ, ಈ ಪ್ಲೇಸಲ್ಲಿ. ಈಗ ಮಾಡ್ಯುಲರ್ ಕಿಚನ್ ಯಾರ ಮನೇಲಿದೆಯೋ ಅವ್ರ ಮನೇಲಿ ಆಲ್ಮೋಸ್ಟ್ ಆಲ್ ಈ ಥರ ಆನಿಯನ್ ಬುಟ್ಟಿ ಇದ್ದೇ ಇರುತ್ತೆ. ತುಂಬ ಚೆನ್ನಾಗಿದೆ, ಒಂದು ಒಳ್ಳೆ ಕ್ವಾಲಿಟಿ ಇದೆ ಅದು ಆನಿಯನ್ ಬುಟ್ಟಿ. ವುಡ್ಡಿಂದ ಮಾಡಿರೋದದು. ಅದರಲ್ಲೂ 2 ಕ್ವಾಲಿಟಿ ಬರುತ್ತಂತ ನಮ್ಮ ಹಸ್ಬೆಂಡ್ ಹೇಳ್ತಾಯಿದ್ರು. ಚೆನ್ನಾಗಿರೋ ಕ್ವಾಲಿಟಿ ತಂದರೆ ಸ್ವಲ್ಪ ಚೆನ್ನಾಗಿ ಬಾಳಿಕೆ ಬರುತ್ತೆ. ಅದೆಲ್ಲ ಅವಾಗವಾಗ ಹಾಕ್ಸೋಕ್ಕಾಗಲ್ಲ ಅಲ್ವಾ. ನಾನು 3-4 ವರ್ಷ ಆಯಿತು ಅದು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಏನು ಈರುಳ್ಳಿ ಹಾಳಾಗೋದು ಆ ಥರ ಎಲ್ಲ ಏನೂ ಆಗಿಲ್ಲ. ಈರುಳ್ಳಿ, ಬೆಳ್ಳುಳ್ಳಿ, ಪೊಟ್ಯಾಟೊ ಎಲ್ಲ ಅದರಲ್ಲೇ ಸ್ಟೋರ್ ಮಾಡ್ತೀನಿ. ತುಂಬ ಚೆನ್ನಾಗಿದೆ. ನಾನು ಒಮ್ಮೆ ತರಕಾರಿ ತೊಗೊಂಡು ಬಂದರೆ 1 ವೀಕ್ ಆಗೋ ಥರನೇ ತರೋದು. ಸ್ಕೂಲ್ ಇರೋ ಟೈಮಲ್ಲಂತೂ ತರಕಾರಿ ಬೇಕೇ ಬೇಕು, ಟಿಫನ್ಗಂತೂ ಬೇಕೇ ಬೇಕು. ಮಾರ್ನಿಂಗ್ ಟೈಮ್ ನಾವು ಹೋಗಿ ತರ್ತೀವಿ ಅಂದರೆ ಆಗೋಲ್ಲ. ಅದಕ್ಕೆ 1 ವೀಕ್ ಆಗೋ ಥರ ಆಟ್ ಎ ಟೈಮು ತರಕಾರಿ ಅಷ್ಟೇ, ಫ್ರೂಟ್ಸ್ ಅಷ್ಟೇ ಎಲ್ಲ ತೊಗೊಂಬಂದು ಇಟ್ಕೊಂಡಿರ್ತೀನಿ. ಇವಾಗಂತೂ ಎಲ್ಲ ಇಂಗ್ಲೀಷ್ ಮೀಡಿಯಮ್ ಸ್ಕೂಲಲ್ಲಿ ನೋಡ್ತಾ ಇದ್ದೀರಾ, ಸ್ನ್ಯಾಕ್ಸ್ ಅಂತ 2 ಸ್ನ್ಯಾಕ್ಸ್ ಕಟ್ಟಲೇಬೇಕು. ಡ್ರೈ ಫ್ರೂಟ್ಸು ಎಲ್ಲ ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಹಾಕ್ಲೇಬೇಕಲ್ವ, ಅದಕ್ಕೆ. ಸೊ 1 ಟೈಮ್ ತಂದಿಟ್ಕೊಂಡ್ರೆ 1 ವೀಕ್ ಆಗುತ್ತೆ. ನೆಕ್ಸ್ಟ್ ಬೇಕು ಅಂದಾಗ ನೆಕ್ಸ್ಟ್ ವೀಕ್ ತೊಗೊಳ್ಳೋದು.
ಸ್ಟೋರೇಜ್ ಎಲ್ಲ ಮುಗೀತು. ಇವಾಗ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ನನ್ನ ಮಗಳು, ಅಮ್ಮ ಡೈಲಿ ಏನು ಅಡುಗೆ ಮಾಡ್ತಾನೆ ಇರ್ತೀರಾ, ಹೊರಗಡೆಯಿಂದ ತರಿಸೋಣ ಅವತ್ತು ಅಂದು. ಅವ್ರ ಪಪ್ಪ ಕೂಡ ತರಿಸೋಣ ಬಿಡು ಹೋಗಲಿ ಅಂತ ಹೇಳಿದ್ರು. ಫ್ರೈಡ್ ರೈಸು, ಮಂಚೂರಿ, ಏನೋ ಸ್ನ್ಯಾಕ್ಸು ಅದು ಎಲ್ಲ ತರಿಸಿದ್ರು. ಊಟ ಎಲ್ಲ ಮುಗಿಸ್ಕೊಂಡ್ವಿ. ನನ್ನ ಹಸ್ಬೆಂಡ್ಗೆ, ನನ್ನ ಮಕ್ಳಿಗೆ ಮ್ಯಾಚ್ ಅಂದರೆ ಸಖತ್ ಇಂಟ್ರೆಸ್ಟು. ಎಲ್ಲ ಸೇರ್ಕೊಂಡಿದ್ರಲ್ಲ, ನಾನೆಲ್ಲ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಮ್ಯಾಚ್ ನೋಡ್ತಿದ್ರು. ಚಿನ್ನೋ, ಇದು ಫೈನಲ್ಲಾ? ಸೂಪರಾಗಿ ಆಡ್ತವ್ರಾ? ಸೂಪರಾಗಿ ಆಡ್ತಿದ್ದಾರೆ. ಗೆದ್ರೆ RCB ಗೆದ್ರೆ ಕಪ್ಪು, GT ಚಿಪ್ಪು. RCB ಇವತ್ತು ಗೆದ್ರೆ ಹೆಂಗಿರುತ್ತೆ ಗೊತ್ತಾ? ಎಲ್ಲರೂ RCBಗೆ ಸಪೋರ್ಟ್ ಮಾಡಬೇಕು. ಕಪ್ ನಮ್ದೆ, RCBಗೆ ಎಲ್ಲರೂ ಸಪೋರ್ಟ್ ಮಾಡಬೇಕು. ಜೈ RCB. ದಗ್ 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 ಫೀಲ್ ಆಗಲ್ಲ. ಫೈನಲಿ RCB ವಿನ್ ಆಯಿತು. ಅಪ್ಪ, ಬೆಂಗಳೂರು ಜನಕ್ಕಂತೂ ಏನು ಖುಷಿ ಅಂದರೆ ಅಷ್ಟು ಖುಷಿ. ಯಾಕಂದರೆ ಈ ಟೈಮ್ಗೋಸ್ಕರ ತುಂಬ RCB ಫ್ಯಾನ್ಸ್ ವೆಯ್ಟ್ ಮಾಡ್ತಾಯಿದ್ರು. ನೋಡಿ, ನಮ್ಮ ಮನೆ ಮೇಲ್ಗಡೆ ಟೆರಸ್ ಮೇಲೆ ಇದು ವಿಡಿಯೋ ಮಾಡಿರೋದು. ಏನು ಪಟಾಕಿ ವಿನ್ ಆಗಿದ್ದು 1 ಸೆಕೆಂಡಲ್ಲೇ ಪಟಾಕಿ ಹೊಡಿಯೋದು ಸ್ಟಾರ್ಟ್ ಮಾಡ್ತಾಯಿದ್ರು. ಸಿಕ್ಕಾಪಟ್ಟೆ ಪಟಾಕಿ ಹೊಡಿತಾಯಿದ್ರು. ನಾವು ಹಂಗೆ ಒಂದು ವಿಡಿಯೋ ಮಾಡಿಕೊಂಡೆ ನಾನು. ಮೇಲ್ಗಡೆ ನೈಟ್ ಇರೋದ್ರಿಂದ ಅಂತೂ ಪಟಾಕಿ ನೋಡೋಕ್ಕೆ ಒಂದು ಚೆನ್ನಾಗಿತ್ತು. RCB ಗೆದ್ದಿರೋದು ಒಂದು ಹೆಮ್ಮೆ ವಿಷಯ ಮತ್ತು ಖುಷಿ ವಿಷಯ ಅಲ್ವಾ ನಮಗೆಲ್ಲ. ಅದಕ್ಕೆ ಎಲ್ಲ ಪಟಾಕಿ ಹೊಡಿತಾಯಿದ್ರು. ನಮ್ಮ ಏರಿಯಾದಲ್ಲಂತೂ ನೋಡಿ, ನಮ್ಮ ರೋಡಲ್ಲಿ ಆಲ್ರೆಡಿ 12 o'clock ಆಗಿತ್ತು ಅನಿಸುತ್ತೆ ಈ ಟೈಮಲ್ಲಿ. ಮ್ಯಾಚ್ ಮುಗ್ದಾಗೆ 11:30 ಆಗಿತ್ತು. ಪಟಾಕಿ ಎಲ್ಲ ಸ್ಟಾರ್ಟ್ ಮಾಡೋಲ್ಲ 12 ಆಗಿದ್ದರೂ ಇಷ್ಟು ಜನ ಪಟಾಕಿ ಹೊಡಿತಾಯಿದ್ದಾರೆ. ರೋಡಲ್ಲಿ ಇಷ್ಟು ಗಾಡಿಗಳೆಲ್ಲ ಓಡಾಡ್ತಾಯಿದೆ. ಸಖತ್ತು. ಹುಡುಗರುಗಳಂತೂ ಏನು ರೋಡಲ್ಲೆಲ್ಲ ಫುಲ್ಲು ಕ್ರೌಡಾಗಿ ಡ್ಯಾನ್ಸ್ ಗಿನ್ಸ್ ಎಲ್ಲ ಮಾಡಿಕೊಂಡು ಓಡಾಡ್ತಾಯಿದ್ರು. ಕಿರ್ಚ್ತಾಯಿದ್ರು, ಸಿಕ್ಕಾಪಟ್ಟೆ ಕಿರ್ಚ್ತಾಯಿದ್ರು. ಏನು ಕೂಗಾಟ, ಕಿರ್ಚಾಟ ಎಲ್ಲ ನಡೀತಾಯಿತ್ತು. ನೋಡಿ, ಹುಡುಗರು ರೋಡಲ್ಲಿ ಎಲ್ಲ ಖಾಲಿ ಇತ್ತಲ್ಲ, ಡ್ಯಾನ್ಸ್ ಗೀನ್ಸ್ ಎಲ್ಲ ಮಾಡ್ಕೊಂಡು ಹೋಗ್ತಾಯಿದ್ದಾರೆ. ನಾವು ಟೆರಸ್ ಮೇಲೆ ಇದ್ವಲ್ಲ, ಹಂಗೆ ಹುಣ್ಮೆ ಇತ್ತಲ್ಲ ಅವತ್ತು ಸಂಡೇ, ಚಂದ್ರನ ಬೆಳಕು ಸಖತ್ತಾಗಿ ಕಾಣಿಸ್ತಾ ಇತ್ತು. ಹುಣ್ಮೆ ಟೈಮಲ್ಲಿ ಚಂದ್ರ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾ ಇರುತ್ತಲ್ವ. ನಮ್ಮನೆ ಬಾಲ್ಕನಿಯಿಂದ ನೋಡಿದ್ರೆ ಚಂದ್ರನ ಬೆಳಕು ಅಷ್ಟು ನೀಟಾಗಿ ಬರ್ತಾ ಇರುತ್ತೆ. ಇಲ್ಲಿಗೆ ನನ್ನ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಂದು ವ್ಲಾಗ್ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಕೂಡ ಒಂದು ಫೋಟೋ ತೊಗೊಂಡಿದ್ದೀನಿ ಚಂದ್ರ ನನ್ನ ಕೈಯಲ್ಲಿ ಹಿಡ್ದಿರೋ ಥರ. ನನ್ನ ಹಸ್ಬೆಂಡ್ ಒಂದು ಫೋಟೋ ತೊಗೊಳ್ಳೋಣ ಅಂದರು, ಸೊ ತೊಗೊಂಡಿದ್ದೀನಿ. ಹೆಂಗೆ ಕಾಣಿಸ್ತಿದೆ ಕಮೆಂಟ್ ಮಾಡಿ.